ಶ್ರೀಪಾದ ಶ್ರೀವಲ್ಲಭ ಲೀಲಾ ವೈಭವ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ. 4ನೆಯ ಅಧ್ಯಾಯ. ಗೋಕರ್ಣ ಕ್ಷೇತ್ರ ಮಹಿಮೆ, ಶ್ರೀಶೈಲ ಯಾತ್ರೆ. ಆಹಾ, ಏನು ವಿಚಿತ್ರ! ನಾವು ಕಲಿಯುಗದವರಾಗಿರುವುದಕ್ಕೆ ದುಃಖ ಪಡಬೇಕಾಗಿಲ್ಲ. ಅದರಲ್ಲಿಯೂ 20ನೇ ಶತಮಾನದಲ್ಲಿ ಹುಟ್ಟಿದ್ದಕ್ಕೆ ಧನ್ಯರೆಂದೇ ಭಾವಿಸಬೇಕು. ಏಕೆಂದರೆ ಎಲ್ಲಿಗೆ ಹೋಗಬೇಕಾದರೂ ವೇಗವಾದ ಸುಖಕರ ಪ್ರಯಾಣ ಸಾಧನೆಗಳಿವೆ. ಹೋದ ಕಡೆಗಳಲ್ಲೆಲ್ಲ ಆಹಾರದ ಅಂಗಡಿಗಳಿವೆ. ಹಸಿವಿನ ಬಾಧೆ ಇರುವುದಿಲ್ಲ. ಎಷ್ಟು ಕ್ಷೇತ್ರಗಳನ್ನಾದರೂ ನೋಡಿಕೊಂಡು ಬರುತ್ತಿದ್ದೇವೆ. ಆದರೆ ಶ್ರೀಪಾದ ಸ್ವಾಮಿಯವರ ಕಾಲದಲ್ಲಿ ಯಾವ ತೀರ್ಥಯಾತ್ರೆಯನ್ನು ಮಾಡಬೇಕಾದರೂ ಕಾಲುನಡಿಗೆಯಲ್ಲಿಯೇ ಹೋಗಬೇಕಾಗಿತ್ತು. ಅಂದಿನ ಯಾತ್ರಿಕರನ್ನು ಯಾವ ಗ್ರಾಮದಲ್ಲಾದರೂ ಧಾರ್ಮಿಕ ಪುರುಷರು ಆದರಿಸಿ ಅತಿಥಿ ಸತ್ಕಾರವನ್ನು ಮಾಡಿ ಭಿಕ್ಷೆಯನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಉಪವಾಸವೇ ಗತಿ. ಅಂತಹ ಕಾಲದಲ್ಲಿ ಗೋಕರ್ಣದಿಂದ ಶ್ರೀಶೈಲಕ್ಕೂ ಅಲ್ಲಿಂದ ಕುರುವಪುರಕ್ಕೂ ಕಾಲ್ನಡಿಗೆಯಿಂದ ಬಂದಿದ್ದಾರೆಂದರೆ ಅಷ್ಟು ಕಷ್ಟಗಳನ್ನು ಸಹಿಸಿದ ಅವರೆಷ್ಟು ಪುಣ್ಯಾತ್ಮರೋ. ಅವರ ಕಥೆಯನ್ನು ನಾವು ಕೇಳಿ ಪುಣ್ಯವನ್ನು ಸಂಪಾದಿಸಿಕೊಳ್ಳುತ್ತಿದ್ದೇವೆ. ನಿನ್ನೆಯ ದಿನ ಶ್ರೀ ವಿಠ್ಠಲ್ ಬಾಬಾಜಿಯವರು ತಿಳಿಸಿದ ಅದ್ಭುತ ಲೀಲೆಗಳನ್ನು ಸ್ಮರಿಸುತ್ತಾ ಅವರಿಗೆ ನಮಸ್ಕರಿಸಿದಾಗ ಅವರು ನನ್ನನ್ನು ನೋಡಿದರು. ಆಗ ನಾನು, ಬಾಬಾಜಿಯವರೇ, ತಾವು ಆ ಘಟ್ಟವನ್ನು ವರ್ಣಿಸುವಾಗ ಒಂದು ವಿಧವಾದ ದಿವ್ಯಾನುಭೂತಿಯನ್ನು ನಮಗೂ ಸಹ ಪ್ರಸಾದಿಸಿದಂತೆ ಅನ್ನಿಸಿತು. ಆದರೆ ಆ ಘಟ್ಟದಲ್ಲಿ ಗೋವಿಂದ ಭಟ್ಟರೆಂಬ ಭಕ್ತರು ಯಾರು? ಆ ಸತ್ಪುರುಷನ ವೃತ್ತಾಂತವನ್ನೂ ಸಹ ಕೇಳಬೇಕೆಂದುಕೊಂಡಿದ್ದೇನೆಂದು ಪ್ರಾರ್ಥಿಸಲು ಶ್ರೀ ಬಾಬಾಜಿಯವರು ಕಿರುನಗೆಯಿಂದ ಹೀಗೆಂದರು. ಅಮ್ಮ, ನಿಮಗೆ ಕುತೂಹಲವಿದ್ದರೆ ಎಲ್ಲರೂ ಕುಳಿತುಕೊಂಡರೆ ಹೇಳುತ್ತೇನೆ. ಸತ್ಕಥಾ ಕಾಲಕ್ಷೇಪವಾಗುವುದು. ಮಹಾಭಕ್ತರನ್ನು ಸ್ಮರಿಸಿಕೊಳ್ಳುವುದೇ ಸತ್ಸಂಗದ ಆಂತರ್ಯ. ಪೋತನ ಕವಿಗಳು ಹೇಳಿದ ಹಾಗೆ, ನುಡಿಯುವುದು ಭಾಗವತವಂತೆ, ನುಡಿಸುವವನು ರಾಮಭದ್ರನಂತೆ. ನಾ ನುಡಿಯಲು ಭವಹರವಾಗುವುದಂತೆ. ನುಡಿಯುವೆ, ಬೇರೊಂದು ಕಥೆಯನ್ನು ನುಡಿಯುವುದೇಕೆ? ಭಾಗವತವೆಂದರೆ ಭಗವಂತನಿಗೂ ಭಕ್ತನಿಗೂ ಇರುವ ಸಂಬಂಧವು ಅನುಬಂಧವಾಗಿ ಬದಲಾವಣೆಯಾಗುವುದೇ. ಈ ಅನುಬಂಧವು ಭಕ್ತಿಯೆಂಬ ಸೂತ್ರದಿಂದಲೇ ಬಂಧಿಸಲ್ಪಡುತ್ತದೆ. ಸೃಷ್ಟಿಯಲ್ಲಿನ ಜೀವಿಗಳೆಲ್ಲಕ್ಕೂ ಭಗವಂತನ ಸಂಬಂಧವಿದೆ. ಅದು ಇದೆ ಎಂದು ತಿಳಿದುಕೊಳ್ಳಲು ಭಕ್ತಿಯು ಬೇಕು. ಆ ಭಕ್ತಿ ಇಲ್ಲದಿರುವಾಗ ಭಗವಂತನು ನಮಗೆ ದೂರವಾಗಿರುತ್ತಾನೆ. ನಾವು ದುಃಖಿಸುತ್ತಿದ್ದರೆ ದೇವರು ನಗುತ್ತಾನೆಂದು ಕೆಲವರು ಭಾವಿಸುತ್ತಾರೆ. ಆದರೆ ಭಕ್ತರು ಈ ಸೃಷ್ಟಿಯಲ್ಲಿನ ಪ್ರತಿ ಅಣುವನ್ನು ಭಗವಂತನೇ ಎಂದು ನಂಬಿ ಪೂಜಿಸುತ್ತಾರೆ. ಆದುದರಿಂದ ಭಕ್ತನ ಕಥೆಯು ಭಗವಂತನ ಕಥೆಯಲ್ಲಿ ಮಿಳಿತವಾಗಿರುತ್ತದೆ. ಶ್ರೀ ಗೋಕರ್ಣ ಕ್ಷೇತ್ರ ಮಹಿಮೆ. ಗೋವಿಂದ ಭಟ್ಟ ಎಂಬುವವರು ಗೋಕರ್ಣ ಕ್ಷೇತ್ರದಲ್ಲಿ ವಾಸಿಸುತ್ತಿದ್ದರು. ಶ್ರೀಪಾದ ಸ್ವಾಮಿಯವರು ಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಳ್ಳುತ್ತಾ ಗೋಕರ್ಣವನ್ನು ಸೇರಿ ಕೆಲಕಾಲ ಅಲ್ಲಿಯೇ ಇದ್ದರು. ಮೊದಲು ಗೋಕರ್ಣ ಕ್ಷೇತ್ರದ ವಿಶೇಷ ಮಹಿಮೆಯೊಂದನ್ನು ಹೇಳಿ ನಂತರ ಗೋವಿಂದ ಭಟ್ಟರ ಬಗ್ಗೆ ಹೇಳುತ್ತೇನೆ. ಮೊದಲು ಕ್ಷೇತ್ರವನ್ನು ಸ್ತುತಿಸಿ ಅನಂತರ ಶ್ರೀಪಾದರ ಲೀಲೆಗಳನ್ನು ತಿಳಿದುಕೊಳ್ಳೋಣ. ಭಾರತದ ಅರಬ್ಬಿ ಸಮುದ್ರ ತೀರದ ಕರ್ನಾಟಕ ರಾಜ್ಯದಲ್ಲಿರುವ ಅತ್ಯಂತ ಪಾವನವೂ ಪುರಾತನವೂ ಆದ ಗೋಕರ್ಣವೆಂಬ ಪುಣ್ಯಕ್ಷೇತ್ರವು ಪ್ರಸಿದ್ಧಿಯನ್ನು ಪಡೆದಿದೆ. ತ್ರೇತಾಯುಗದಲ್ಲಿ ರಾವಣಾಸುರನು ತಾಯಿಯಾದ ಕೈಕಸಿಯು ಸಮುದ್ರ ತೀರದಲ್ಲಿ ಸೈಕತಲಿಂಗವನ್ನು ಮಾಡಿಕೊಂಡು ಶಿವಪೂಜೆಯನ್ನು ಮಾಡುತ್ತಿದ್ದಾಗ ಸಮುದ್ರದ ಅಲೆಗಳಿಂದ ಆ ಸೈಕತಲಿಂಗವು ಕೊಚ್ಚಿ ಹೋದಾಗ ಆಕೆಯು ದುಃಖಿಸುತ್ತಿದ್ದಳು. ಇದನ್ನು ತಿಳಿದ ರಾವಣನು ಸೈಕತಲಿಂಗಕ್ಕೆ ಬದಲಾಗಿ ಆ ಶಿವನಿರುವ ಕೈಲಾಸವನ್ನೇ ಹೊತ್ತು ತರುತ್ತೇನೆಂದು ತನ್ನ ತಾಯಿಯನ್ನು ಸಮಾಧಾನಪಡಿಸಿ ಶಿವನಿಗಾಗಿ ಕುರಿತು ಘೋರ ತಪಸ್ಸನ್ನು ಮಾಡಿ ಶಿವನನ್ನು ಮೆಚ್ಚಿಸಿ
ತನ್ನ ತಾಯಿಯು ಮಾಡುವ ಪೂಜೆಗಾಗಿ ಕೈಲಾಸವನ್ನು ಬೇಡಿದನು. ಅದಕ್ಕೆ ಶಿವನು ಪ್ರತಿಯಾಗಿ ಕೈಲಾಸಕ್ಕೆ ಸಮಾನವಾದ ತನ್ನ ಆತ್ಮಲಿಂಗವನ್ನು ಪ್ರಸಾದಿಸುತ್ತಾ, ಇದಕ್ಕೆಲ್ಲಿ ಭೂಸ್ಪರ್ಶವಾಗುವುದೋ ಅಲ್ಲಿಯೇ ಪ್ರತಿಷ್ಠೆಗೊಳ್ಳುವುದು, ಮುಂದಕ್ಕೆ ಬರದು. ಈ ಆತ್ಮಲಿಂಗವಿರುವ ಸ್ಥಳವೇ ಕೈಲಾಸ. ಆದುದರಿಂದ ಜಾಗೃತೆಯಾಗಿ ನಿನ್ನ ಸ್ಥಳಕ್ಕೆ ತೆಗೆದುಕೊಂಡು ಹೋಗು ಎಂದು ಎಚ್ಚರಿಸಿ ಆಶೀರ್ವದಿಸಿದನು. ಹಾಗೆ ಆತ್ಮಲಿಂಗವನ್ನು ಎತ್ತಿಕೊಂಡು ಬರುತ್ತಿದ್ದನು. ಅದನ್ನು ತಿಳಿದ ಮಹಾವಿಷ್ಣುವು ಗೋಕರ್ಣವನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡುವ ಉದ್ದೇಶದಿಂದ ತನ್ನ ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಅಡ್ಡಲಾಗಿಟ್ಟು ಕೃತ್ರಿಮವಾದ ಸಂಧ್ಯೆಯನ್ನುಂಟು ಮಾಡಿ ನಾರದ ಮತ್ತು ಗಣೇಶರನ್ನು ಪ್ರೇರೇಪಿಸಿದನು. ನಾರದರು ರಾವಣನಿಗೆ ಎದುರಾಗಿ ಬಂದು ಸಂಧ್ಯಾ ಸಮಯವಾಗಿರುವುದರಿಂದ ಸಂಧ್ಯಾವಂದನೆಯನ್ನು ಮಾಡಬೇಕೆಂದು ನೆನಪಿಸಿದನು. ಸದ್ಬ್ರಾಹ್ಮಣನಾದ ರಾವಣನು ಆ ಆತ್ಮಲಿಂಗವನ್ನು ಯಾರಿಗಾದರೂ ಕೊಟ್ಟು ಸಂಧ್ಯಾವಂದನೆಯನ್ನು ಮಾಡಬೇಕೆಂದುಕೊಳ್ಳುತ್ತಿರುವಾಗ ಅಗ್ರಪೂಜ್ಯನಾದ ಗಣೇಶನು ತನ್ನನ್ನು ಪೂಜಿಸದೆ ನಿರ್ಲಕ್ಷಿಸಿದ್ದುದರಿಂದ ರಾವಣನ ಸಂಕಲ್ಪವನ್ನು ವಿಘ್ನಗೊಳಿಸಬೇಕೆಂದು ಒಬ್ಬ ಬಾಲಕನ ರೂಪದಲ್ಲಿ ಅಲ್ಲಿಗೆ ಬಂದನು. ರಾವಣನು ಆ ಬಾಲಕನಿಗೆ ಆತ್ಮಲಿಂಗವನ್ನು ಕೊಟ್ಟು ತಾನು ಸಂಧ್ಯಾವಂದನೆಯನ್ನು ಮಾಡಿ ಬರುವವರೆಗೂ ಹಿಡಿದುಕೊಂಡಿರುವಂತೆ ವಿನಂತಿಸಿದನು. ಅದಕ್ಕೆ ಗಣೇಶನು, ನಾನು 3 ಬಾರಿ ಕರೆಯುತ್ತೇನೆ, ಅಷ್ಟರೊಳಗೆ ಬರದಿದ್ದರೆ ಕೆಳಗಿಟ್ಟು ಬಿಡುತ್ತೇನೆ ಎಂದು ಹೇಳಲು ಅದಕ್ಕೆ ಒಪ್ಪಿಕೊಂಡು ಸಮುದ್ರದ ಕಡೆಗೆ ಹೋದನು. ಅದೇ ಸಮಯವನ್ನು ಕಾದಿದ್ದ ಗಣೇಶನು ರಾವಣ 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 ಎಂದು ಕೂಗಿ ರಾವಣನು ಬರುವುದಕ್ಕೆ ಮುನ್ನವೇ ವಿಷ್ಣುವನ್ನು ಸ್ಮರಿಸುತ್ತಾ ಆತ್ಮಲಿಂಗವನ್ನು ಕೆಳಗಿಟ್ಟು ಬಿಟ್ಟನು. ತಕ್ಷಣವೇ ಅದು ಬಲವಾಗಿ ನಾಟಿಕೊಂಡು ಬೃಹದಾಕಾರವಾಗಿ ಬೆಳೆಯಿತು. ಅದನ್ನು ತೆಗೆದುಕೊಂಡು ಹೋಗಲು ರಾವಣನು ಎಷ್ಟು ಪ್ರಯತ್ನಿಸಿದರೂ ಅದು ಸ್ವಲ್ಪವೂ ಅಲುಗಾಡಲಿಲ್ಲ. ಮಹಾಬಲಶಾಲಿಯಾದ ರಾವಣನ ಬಲಕ್ಕಿಂತಲೂ ಅದು ಬಲವಾಗಿದ್ದುದರಿಂದ ಮಹಾಬಲೇಶ್ವರನೆಂದು ಪ್ರಖ್ಯಾತಗೊಂಡಿದೆ. ಆ ಲಿಂಗವು ಗೋವಿನ ಕಿವಿಯ ಆಕಾರವನ್ನು ಹೊಂದಿರುವುದರಿಂದ ಗೋಕರ್ಣವೆಂಬ ಹೆಸರು ಸೂಕ್ತವಾಗಿದೆ. ಇಂತಹ ದಿವ್ಯ ಕ್ಷೇತ್ರದಲ್ಲಿ ಶ್ರೀಪಾದರು 3 ವರ್ಷಗಳ ಕಾಲ ತಮ್ಮ ಅನುಷ್ಠಾನ ಮತ್ತು ತಪಸ್ಸನ್ನು ಮಾಡಿದರು, ಜ್ಞಾನವನ್ನು ಬೋಧಿಸಿದರು. ಶ್ರೀಪಾದರು ಅಲ್ಲಿಗೆ ಸೇರಿ ಸ್ವಲ್ಪ ಕಾಲ ಕಳೆದ ನಂತರವೂ ಇವರ ದಿವ್ಯತ್ವ ಮತ್ತು ನಿಜ ತತ್ವಗಳು ಯಾರಿಗೂ ತಿಳಿಯಲಿಲ್ಲ. ಅವರನ್ನು ಒಬ್ಬ ಸಾಧುವೆಂದು, ಸಾಧಕನೆಂದು, ಭಿಕ್ಷುಕನೆಂದು ತಿಳಿದಿದ್ದರು. ಶ್ರೀಪಾದರ ದಿವ್ಯತ್ವವು ಈ ಕೆಳಗಿನಂತೆ ಬಯಲಾಯಿತು. ಒಂದು ದಿನ ಗೋವಿಂದ ಭಟ್ಟರು ತನ್ನ ಮನೆಯಂಗಳದಲ್ಲಿ ಕುಳಿತು ಕೆಲ ಮಿತ್ರರೊಂದಿಗೆ ಸತ್ಸಂಗವನ್ನು ಮಾಡುತ್ತಾ ಗುರುಗೀತೆಯಲ್ಲಿನ ಕೆಲವು ವಿಷಯಗಳನ್ನು ಚರ್ಚಿಸುತ್ತಿದ್ದರು. ಗುರುವೋ ಬಹವಸಂತಿ ಶಿಷ್ಯ ವಿತ್ತಾಪಹಾರಕಃ ತಮೇಕಂ ದುರ್ಲಭಮನ್ಯೇ ಶಿಷ್ಯ ಹೃತ್ತಾಪಹಾರಕಃ. ಪ್ರಪಂಚದಲ್ಲಿ ಎಷ್ಟೋ ಮಂದಿ ಗುರುಗಳಿದ್ದಾರೆ. ಕೆಲವರು ಶಿಷ್ಯ ಧನವನ್ನು ಅಪಹರಿಸಿ ಅವರನ್ನು ಕಡೆಗಣಿಸುತ್ತಾರೆ. ಆ ಸ್ಥಿತಿಯಲ್ಲಿ ಬಂಧುಗಳು ಮೊದಲೇ ದೂರವಾಗಿರುವರು. ಗುರುಗಳೂ ಕೂಡ ಕೈಬಿಟ್ಟರೆ ಅವರ ಪರಿಸ್ಥಿತಿಯು ತುಂಬ ದಾರುಣವಾಗಿ ಗುರುಗಳಿಗೆ ವ್ಯತಿರೇಕವಾಗಿ ಪ್ರಚಾರ ಮಾಡುತ್ತಾರೆ. ಆದರೆ ಸದ್ಗುರುಗಳು ಶಿಷ್ಯರ ಹೃತ್ತಾಪವನ್ನು ನಾಶ ಮಾಡುವವರಾಗಿರಬೇಕು. ಕಷ್ಟ ಕಾಲದಲ್ಲಿ ಬಂಧುಗಳಿಗಿಂತ ಹೆಚ್ಚಾಗಿ ಗುರುಗಳೇ ಆದರಿಸುವರು. ಸದ್ಗುರುವನ್ನು, ಪರಮಗುರುವನ್ನು ಅನ್ವೇಷಿಸಿ ಸೇರಬೇಕೆಂದು ಶಿವನು ಪಾರ್ವತಿಗೆ ಗುರುಗೀತೆಯಲ್ಲಿ ಹೇಳಿದ್ದಾನೆ. ಈ ವಿಧವಾಗಿ ಗುರುವನ್ನು ಹೊಂದಿದ ನಂತರ ಜನ್ಮಾಂತರದವರೆಗೂ ಬಿಡಬಾರದು. ಅಂತಹ ಶಕ್ತಿಯುಕ್ತರಾದ ಗುರುಗಳು ಎಲ್ಲಿ ಲಭಿಸುವರು? ಅವರನ್ನು ನಾವೆಲ್ಲಿ ಹುಡುಕಬೇಕು? ಅನ್ವೇಷಣೆ ಎಂದರೇನೆ ಮನೆಯನ್ನು ಬಿಟ್ಟು ಹೋಗಬೇಕು, ಸಂಸಾರವನ್ನು ಬಿಟ್ಟು ಹೋಗಲಾರೆವು. ಆದುದರಿಂದ ನಮ್ಮ ಕರ್ತವ್ಯವೇನು ಎಂದು ಚರ್ಚಿಸಿಕೊಳ್ಳುತ್ತಾ ಅಂತಹ ಪರಮಗುರುವು ಲಭಿಸಬೇಕೆಂದು ನಿತ್ಯವೂ ಭಗವಂತನನ್ನು ಪ್ರಾರ್ಥಿಸೋಣ. ಇದಕ್ಕಿಂತಲೂ ನಾವೇನು ಮಾಡಬಲ್ಲೆವು
ಎಂದುಕೊಳ್ಳುತ್ತಿದ್ದರು. ಆಗ ಅವರ ಹೊಸಲಿನ ಮುಂದೆ ಒಬ್ಬ ಬಾಲಯೋಗಿಯು ನಿಂತು ಹರ ಹರ ಮಹಾದೇವ ಶಂಭೋ ಶಂಕರ ಎಂದು ಮನೆಯಲ್ಲಿರುವ ಗೃಹಿಣಿಗೆ ಕೇಳಿಸುವಂತೆ ಭಿಕ್ಷೆಯನ್ನು ಬೇಡಿದನು. ಆ ಧ್ವನಿಯನ್ನು ಕೇಳಿದೊಡನೆಯೇ ಗೋವಿಂದ ಭಟ್ಟರು ಆ ಬಾಲ ಸನ್ಯಾಸಿಯ ಮುಖವನ್ನೇ ದಿಟ್ಟಿಸಿ ನೋಡಿದರು. ಆಶ್ಚರ್ಯವಾಗಿ ಒಂದೇ ಸಲ ನಾನಾ ರೀತಿಯ ಆಲೋಚನೆಗಳು ಉಂಟಾದವು. ಚಿಕ್ಕ ಪ್ರಾಯದ ಹಾಲುಗೆನ್ನೆಗಳ ಮುದ್ದು ಮುದ್ದಾದ ಮುಖದ ಸುಂದರ ಸುಕುಮಾರನಾಗಿ ಮುಗ್ಧ ಮನೋಹರನಾಗಿರುವ ಈ ಯತಿವೇಷಧಾರಿಯನ್ನು ಕಣ್ಣುರೆಪ್ಪೆಯನ್ನಾಡಿಸದೆ ನೋಡುತ್ತಿದ್ದರು. ತಲೆಯ ಮೇಲೆ ಕಪ್ಪು ಕೂದಲಿನ ಗಂಟು, ಕಿವಿಯಲ್ಲಿ, ಕಂಠದಲ್ಲಿ, ಕೈಗಳಲ್ಲಿ ರುದ್ರಾಕ್ಷಿಯ ಮಾಲೆಗಳನ್ನು, ಕಾಷಾಯಾಂಬರವನ್ನು ಧರಿಸಿದ್ದಾನೆ. ಲಾಲಟದಲ್ಲಿ ವೈಷ್ಣವ ಚಿಹ್ನೆಯಾದ ನಾಮವನ್ನಿಟ್ಟಿದ್ದನು. 16ನೇ ವಯಸ್ಸಿನಲ್ಲೇ ಇಂತಹ ಸಂಪೂರ್ಣವಾದ ವೈರಾಗ್ಯ ಸ್ಥಿತಿಯನ್ನು ಹೇಗೆ ಹೊಂದಿದನು? ಇದು ಸಾಮಾನ್ಯರಿಗೆ ಸಾಧ್ಯವಿಲ್ಲದ್ದು. ಈ ಯತಿಯು ಕಾರಣ ಜನ್ಮನೇ ಎಂದು ತೋರುತ್ತಿದೆ ಎಂದು ತದೇಕ ದೃಷ್ಟಿಯಿಂದ ನೋಡುತ್ತಿರಲಾಗಿ ಆ ಬಾಲಕನ ಮುಖವರ್ಚಸ್ಸು ತೇಜೋವಂತವಾಗಿ ಪ್ರಕಾಶಿಸಿ ಆ ಮುಖಾರವಿಂದದಲ್ಲಿ ಶಂಕರನು ಪ್ರತ್ಯಕ್ಷನಾಗಿ ತಕ್ಷಣ ಅದೃಶ್ಯನಾಗಿ ವಿಷ್ಣುವು ಗೋಚರಿಸಿ ಕೂಡಲೇ ವಿಷ್ಣುವೂ ಮಾಯವಾಗಿ ಬ್ರಹ್ಮನು ಕಾಣಿಸಿದನು. ಈ ವಿಧವಾಗಿ ತ್ರಿಮೂರ್ತಿಗಳು ಮತ್ತೆ ಮತ್ತೆ ದರ್ಶನವನ್ನು ಕೊಟ್ಟರು. ಕೊನೆಗೆ ಶ್ರೀಪಾದ ಶ್ರೀವಲ್ಲಭನು ನಿಂತಿರುವಂತೆ ಗುರುತಿಸಿದನು. ಈ ವಿಧವಾಗಿ ದಿವ್ಯ ದರ್ಶನ ಭಾಗ್ಯದೊಂದಿಗೆ ಮೈಯೆಲ್ಲ ಪುಳಕಿತಗೊಂಡು ತನ್ಮಯನಾಗಿ ನಿಶ್ಚೇಷ್ಟನಾಗಿ ನಿಂತು ಸ್ವಲ್ಪ ಹೊತ್ತಿಗೆ ಎಚ್ಚರಗೊಂಡನು. ಈ ಯತಿಯು ಸಾಮಾನ್ಯನಲ್ಲ, ಸದ್ಗುರುವೇ ಎಂಬ ಭಾವವುಂಟಾಯಿತು. ತಕ್ಷಣವೇ ಆ ಯತಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ಎದ್ದು ನಿಲ್ಲುವಾಗ ಕಂಠವು ಗದ್ಗದಿತವಾಗಿ ಮಾತು ಬಾರದಾಯಿತು. ಅಷ್ಟರಲ್ಲಿ ಆ ಗೃಹಿಣಿಯು ಸನ್ಯಾಸಿಗೆ ಭಿಕ್ಷೆಯನ್ನು ಕೊಡಬೇಕೆಂದು ಬರುತ್ತಿರಲು ಗೋವಿಂದ ಭಟ್ಟರು ಆಕೆಯನ್ನು ತಡೆದು ಸನ್ಯಾಸಿಯನ್ನು ಒಳಗೆ ದಯಮಾಡಿಸುವಂತೆ ಸನ್ನೆಯನ್ನು ಮಾಡಿದನು. ಅದನ್ನರಿತ ಆ ಗೃಹಿಣಿಯು ಅತಿಥಿ ಸತ್ಕಾರಕ್ಕೆ ಅರ್ಘ್ಯ ಪಾದ್ಯಗಳನ್ನು ತಂದಳು. ಗೋವಿಂದ ಭಟ್ಟರು, ಸ್ವಾಮಿ, ನನ್ನ ಜನ್ಮವು, ವಂಶವು, ಮನೆಯೂ ಪಾವನವಾಯಿತು ಎನ್ನುತ್ತಾ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟ ನಂತರ ಶ್ರೀಪಾದರು ಒಳಗೆ ನಡೆದರು. ಶ್ರೀ ಸ್ವಾಮಿಯವರು ಕಿರುನಗೆಯಿಂದ ಮನೆಯೊಳಕ್ಕೆ ನಡೆದರು. ಶ್ರೀಪಾದರಿಗೆ ಉಚಿತಾಸನವನ್ನು ಕೊಟ್ಟು ಸರ್ವೋಪಚಾರಗಳಿಂದ ಪೂಜಿಸಿ ಆ ಗೃಹಿಣಿಯು ಷಡ್ರಸೋಪೇತವಾದ ಪದಾರ್ಥಗಳನ್ನು ಬಡಿಸುತ್ತಿರಲು ಗೋವಿಂದ ಭಟ್ಟರು ಬೀಸಣಿಗೆಯಿಂದ ಬೀಸುತ್ತಾ ಭೋಜನ ಮಾಡಿಸಿದರು. ಮನಸ್ಸಿನಲ್ಲಿ ಕೃಷ್ಣನು ಅರ್ಜುನನಿಗೆ ತೋರಿಸಿದ ವಿಶ್ವರೂಪ ದರ್ಶನದಂತೆ ಭಾವಿಸುತ್ತಾ ಮತ್ತೆ ಮತ್ತೆ ಪರವಶನಾಗುತ್ತಾ ದಿವ್ಯ ದರ್ಶನಾನುಭೂತಿಯೊಂದಿಗೆ ಬೇರೆ ಆಲೋಚನೆಯೇ ಇಲ್ಲದವನಾದನು. ಶ್ರೀ ಸ್ವಾಮಿಯವರ ಊಟದ ನಂತರ ಅವರಿಗೆ ನಮಸ್ಕರಿಸುತ್ತಾ, ಸ್ವಾಮಿ, ತಮ್ಮ ವಾಸಸ್ಥಳವೆಲ್ಲಿ? ನಾಮಧೇಯವೇನು? ನನಗೆ ತಿಳಿದುಕೊಳ್ಳುವ ಅರ್ಹತೆ ಇದ್ದಲ್ಲಿ ದಯವಿಟ್ಟು ತಿಳಿಸಿರಿ. ಇಂದು ನಮ್ಮ ಪೂರ್ವಿಕರ ಪುಣ್ಯ ಸಂಪತ್ತಿನಿಂದಲೇ ತಮ್ಮ ದಿವ್ಯ ದರ್ಶನವು ಲಭಿಸಿದೆ. ನಾನು ಧನ್ಯನಾದೆ ಎಂದು ಪಾದಾಭಿವಂದನೆಯನ್ನು ಮಾಡಿದರು. ಆತನ ಮನೋಭಾವನೆಯನ್ನು ಗ್ರಹಿಸಿದ ಸ್ವಾಮಿಗಳು ಕಿರುನಗೆಯನ್ನು ಬೀರುತ್ತಾ, ನಮಗೊಂದು ವಾಸಸ್ಥಾನವೆಲ್ಲುಂಟು? ತೀರ್ಥಯಾತ್ರೆಗಳನ್ನು ಮಾಡುತ್ತಾ ಇಲ್ಲಿಗೆ ಬಂದು ಸೇರಿದೆವು. ಈಶ್ವರಾಜ್ಞೆಯು ಹೇಗಾದರೆ ಹಾಗೆ ನಡೆದುಕೊಳ್ಳುವೆವು. ಶ್ರೀಪಾದ ಶ್ರೀವಲ್ಲಭನೆಂಬ ನಾಮವು ಈ ದೇಹಕ್ಕೆ ಸಂಕೇತ. ಯಾರು ಯಾವ ಹೆಸರಿನಿಂದ ಕರೆದರೂ ಸ್ವೀಕರಿಸುತ್ತೇವೆ ಎನ್ನುತ್ತಾ ದ್ವಂದ್ವಾರ್ಥಗಳೊಂದಿಗೆ ಸೂಚಿಸಿದರು. ಗೋವಿಂದ ಭಟ್ಟರು ತನ್ನ ಮನೋಭಾವಗಳಿಗೆ ಅನುಕೂಲವಾದ ಉತ್ತರಗಳು ಸಿಕ್ಕಿದ್ದಕ್ಕಾಗಿ ಆಶ್ಚರ್ಯಪಡುತ್ತಾ, ನನ್ನ ಭಾವವು ಸರಿಯಾದುದೇ. ಇವರು ತ್ರಿಮೂರ್ತಿ ಸ್ವರೂಪಿಗಳಾದ ಸದ್ಗುರುಗಳು, ದತ್ತ ಸ್ವರೂಪರು. ಇಲ್ಲವಾದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂತಹ ತಪೋಮಹಿಮೆಯನ್ನು ಯಾರು ಸಾಧಿಸಬಲ್ಲರು? ಇವರ ಸಾಂಗತ್ಯವನ್ನು ಬಿಡಬಾರದೆಂದು ನಿರ್ಣಯಿಸಿಕೊಂಡು ಅವರನ್ನು ಬೀಳ್ಕೊಟ್ಟರು. ಶ್ರೀಪಾದರು ಈ ಕ್ಷೇತ್ರದಲ್ಲಿಯೇ
ವಾಸವಾಗಿದ್ದಾರೆಂದು ತಿಳಿದು ಗೋವಿಂದ ಭಟ್ಟರು ಸಾಯಂಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗಿ ದೈವ ದರ್ಶನದೊಂದಿಗೆ ಶ್ರೀಪಾದರ ದರ್ಶನವನ್ನು ಮಾಡಿದರು. ಅವರೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಪ್ರತಿದಿನವೂ ತಮ್ಮ ಮನೆಗೆ ಭಿಕ್ಷೆಗೆ ಬರಬೇಕೆಂದು ಪ್ರಾರ್ಥಿಸಿದನು. ಶ್ರೀಪಾದ ವಲ್ಲಭರು ಹಾಗೆಯೇ ಆಗಲಿ ಎಂದು ತಲೆಯಾಡಿಸಿದರು. ನಂತರ ಪರಮ ಧಾರ್ಮಿಕರಾದ ಗೋವಿಂದ ಭಟ್ಟರ ವಿಜ್ಞಾಪನೆಯ ಮೇರೆಗೆ ಆತನ ಮೇಲೆ ಪರಿಪೂರ್ಣ ಕಟಾಕ್ಷವನ್ನು ಪ್ರಸರಿಸುವ ಉದ್ದೇಶದಿಂದ ಪ್ರತಿದಿನವೂ ಅವರ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕರಿಸುತ್ತಿದ್ದರು. ಪ್ರತಿನಿತ್ಯವೂ ಸಾಯಂಕಾಲದಲ್ಲಿ ತನ್ನ ಮಿತ್ರರೊಂದಿಗೆ ಸ್ವಾಮಿಯವರನ್ನು ದರ್ಶಿಸುವುದು, ಅವರ ಸಾನ್ನಿಧ್ಯದಲ್ಲಿ ಸತ್ಸಂಗವನ್ನು ಮಾಡುವುದು ರೂಢಿಯಾಗಿತ್ತು. ಹೀಗೆ ಗೋವಿಂದ ಭಟ್ಟರಿಗೆ ಶ್ರೀಪಾದರಲ್ಲಿ ಅಪಾರವಾದ ನಂಬಿಕೆಯುಂಟಾದ ಕಾರಣ ನಿರಂತರವಾಗಿ ಅವರ ಸ್ಮರಣೆ, ಗುಣಕೀರ್ತನೆಗಳನ್ನು ಮಾಡುತ್ತಿದ್ದರು. ನಂತರ ಶ್ರೀಪಾದರನ್ನು ಪ್ರಾರ್ಥಿಸಿ ಸಾಯಂಕಾಲ ಸತ್ಸಂಗವನ್ನು ತಮ್ಮ ಮನೆಯಲ್ಲಿಯೇ ನಡೆಸಬೇಕೆಂದು ಕೋರಿದರು. ಕೆಲ ದಿನಗಳ ಬಳಿಕ ಶ್ರೀಪಾದರಿಗೆ ವಸತಿಯನ್ನು ತಮ್ಮ ಮನೆಯಲ್ಲಿಯೇ ಏರ್ಪಡಿಸಿದರು. ಸ್ವಾಮಿಗಳ ಸನ್ನಿಧಿಯನ್ನು ಬಿಟ್ಟು ಕಾಲಹರಣೆಯನ್ನು ಮಾಡುವುದು ತಮಗಿಷ್ಟವಿಲ್ಲದೆ ಹೋಯಿತು. ಹೇಗಾದರೂ ಸ್ವಾಮಿಯವರ ಸಾನ್ನಿಧ್ಯವು ತನಗೆ ಸಿಗಬೇಕೆಂದು ಯೋಚಿಸಿ ತಮ್ಮ ಮನೆಯಲ್ಲೇ ಶಯನಿಸುವಂತೆ ಬೇಡಿಕೊಂಡರು. ಗೋವಿಂದ ಭಟ್ಟರ ಶ್ರದ್ಧೆ ಭಕ್ತಿಗಳಿಗೆ ಸಂತೋಷಗೊಂಡ ಶ್ರೀ ಸ್ವಾಮಿಗಳು ಆತನ ಕೋರಿಕೆಯನ್ನು ಸಮ್ಮತಿಸಿದರು. ಸತ್ಯವಾಗಿ ಒಬ್ಬ ಯೋಗ್ಯನಾದ ಉತ್ತಮನಾದ ಸನ್ಯಾಸಿಗೆ ಒಂದು ಹೊತ್ತು ಭಿಕ್ಷೆಯನ್ನು ಕೊಟ್ಟರೆ 1000 ಬ್ರಾಹ್ಮಣರ ಸಮಾರಾಧನೆಯ ಫಲವು ಲಭಿಸುತ್ತದೆ ಎಂದು ಶಾಸ್ತ್ರವು ಹೇಳುತ್ತದೆ. ಹಾಗಿರುವಾಗ ಪ್ರತಿನಿತ್ಯವೂ ಶ್ರೀಪಾದರನ್ನು ಪೂಜಿಸಿ ಸೇವೆಯನ್ನು ಮಾಡಿ ಭಿಕ್ಷೆಯನ್ನಿತ್ತ ಗೋವಿಂದ ಭಟ್ಟರು ನಮಗೆ ಪ್ರಾತಃ ಸ್ಮರಣೀಯರೇ ಆಗಿದ್ದಾರೆ. ಅವರು ಪುಣ್ಯ ಪುರುಷರಾದರು. ಸುಮಾರು 2.5 ವರ್ಷಗಳ ಕಾಲ ಹೀಗೆ ನಡೆಯುತ್ತಿರುವಾಗ ಒಂದು ದಿನ ಶ್ರೀಪಾದರು ಅನುಷ್ಠಾನಕ್ಕೆಂದು ಹೋಗಿ ಎಷ್ಟು ಹೊತ್ತಾದರೂ ಭಿಕ್ಷೆಗೆ ಬರಲಿಲ್ಲ. ಗೋವಿಂದ ಭಟ್ಟರು ಕಾದೂ ಕಾದು ಸ್ವಾಮಿಗಳು ಬಾರದ ಈ ಹಠಾತ್ ಪರಿಣಾಮಕ್ಕೆ ವ್ಯಾಕುಲಗೊಂಡರು. ಶ್ರೀಪಾದರು ಇರುತ್ತಿದ್ದ ಎಲ್ಲ ಪ್ರದೇಶಗಳನ್ನೂ ಹುಡುಕಿದರು. ಪತ್ತೆಯಾಗದ ಕಾರಣದಿಂದ ಐಶ್ವರ್ಯವನ್ನು ಕಳೆದುಕೊಂಡವರಂತೆ ಚಿಂತಾಕ್ರಾಂತರಾದರು. ಶ್ರೀಪಾದರು ಈ ಕ್ಷೇತ್ರದಲ್ಲಿ ತಾವು ನಿರ್ವಹಿಸಬೇಕಾಗಿದ್ದ ತಪೋನುಷ್ಠಾನಗಳ ಪರಿಮಿತಿಯು ಪೂರ್ತಿಯಾಯಿತೆಂದು ತಿಳಿದು ಆ ಕ್ಷೇತ್ರ ನಾಯಕನಾದ ಮಹಾಬಲೇಶ್ವರನಿಗೆ ನಮಿಸಿ ಅನುಮತಿಯನ್ನು ಪಡೆದು ಶ್ರೀಶೈಲ ಕ್ಷೇತ್ರಕ್ಕೆ ಹೋಗುತ್ತಿದ್ದರು. ಅವರು ಗೋಕರ್ಣ ಕ್ಷೇತ್ರವನ್ನು ಬಿಟ್ಟು ಹೋದ ನಂತರ ಗೋವಿಂದ ಭಟ್ಟರು ಸ್ವಾಮಿಯವರ ದರ್ಶನವಿಲ್ಲದಿರುವುದಕ್ಕೆ ಆವೇದನೆಯನ್ನು ಹೊಂದಿ ಪ್ರತಿನಿತ್ಯವೂ ಧ್ಯಾನಿಸುತ್ತಿದ್ದರು. ಧ್ಯಾನದಲ್ಲಿ ಅವರ ದರ್ಶನವೂ ಲಭಿಸುತ್ತಿತ್ತು. ಆದರೂ ಭೌತಿಕ ದರ್ಶನಕ್ಕಾಗಿ ಮನಸ್ಸು ಹಾತೊರೆಯುತ್ತಿತ್ತು. ಆ ತವಕವು ದಿನದಿನಕ್ಕೂ ಹೆಚ್ಚಾಗತೊಡಗಿತು. ದರ್ಶನಕ್ಕಾಗಿ ಮಹಾಬಲೇಶ್ವರನ ಸನ್ನಿಧಿಗೆ ಹೋದಾಗಲೆಲ್ಲ ಗುರುದರ್ಶನವನ್ನು ಕರುಣಿಸಲು ಬೇಡಿಕೊಳ್ಳುತ್ತಿದ್ದರು. ಎಲ್ಲ ಪ್ರದೇಶಗಳಿಂದ ಬರುವ ಭಕ್ತರ ಬಳಿ ಶ್ರೀ ಸ್ವಾಮಿಗಳ ಬಗ್ಗೆ ವಿಚಾರಿಸುತ್ತಿದ್ದರು. ದಕ್ಷಿಣದ ಕಡೆಯಿಂದ ಬಂದಿದ್ದ ಕೆಲ ಭಕ್ತರು ಇವರು ಹೇಳುತ್ತಿದ್ದ ಲಕ್ಷಣಗಳುಳ್ಳ ಸ್ವಾಮಿಯನ್ನು ತಾವು ಶ್ರೀಶೈಲದಲ್ಲಿ ಕಂಡಿರುವಂತೆ ಹೇಳಿದರು. ಅವರು ಹೇಳಿದ ಆ ಯುವ ಯೋಗಿ ಪುಂಗವನೇ ಶ್ರೀಪಾದ ಸ್ವಾಮಿಯಾಗಿರಬಹುದೆಂದು ಭಾವಿಸಿ ಆನಂದ ಪರವಶರಾದರು. ಯಾರ ಮುಖತಃ ಸ್ವಾಮಿಯವರ ವಿಷಯವನ್ನು ಕೇಳಿದರೂ ಅವರನ್ನೆಲ್ಲ ಗುರುಬಂಧುಗಳೆಂದು ಆದರಿಸಿ ಆಪ್ಯಾಯತೆಯಿಂದ ಗೋಕರ್ಣದ ವಿಶೇಷಗಳನ್ನು ವರ್ಣಿಸುತ್ತಾ ಕ್ಷೇತ್ರ ದರ್ಶನವನ್ನು ಮಾಡಿಸಿದರು. ಶ್ರೀಪಾದರು ಶ್ರೀಶೈಲದಲ್ಲಿದ್ದಾರೆಂದು ತಿಳಿದಂದಿನಿಂದ ಅವರ ದರ್ಶನಾಭಿಲಾಷೆಯು ಮನಸ್ಸನ್ನು ಆತುರಪಡಿಸುತ್ತಿತ್ತು. ಇಷ್ಟರಲ್ಲಿ ತನ್ನ ಗುರುಕುಲ ಸಹಪಾಠಿಯಾದ ಮಹಾರಾಷ್ಟ್ರದ ಪೂನಾ ಹತ್ತಿರವಿರುವ ಆಳಂದಿ ಕ್ಷೇತ್ರವಾಸಿಯಾದ ಚಿದಂಬರ ಶಾಸ್ತ್ರಿ ಎಂಬ ಪಂಡಿತರು ತನ್ನ ಶಿಷ್ಯ ಸಮೂಹದೊಂದಿಗೆ ಗೋವಿಂದ ಭಟ್ಟರ ಮನೆಗೆ ಬಂದರು. ಇವರು ಸಂತ ಜ್ಞಾನೇಶ್ವರ ಮಹಾರಾಜರನ್ನು ದರ್ಶಿಸಿ ಸೇವಿಸುತ್ತಿದ್ದ
ಮಹಾಪಂಡಿತರು ಹಾಗೂ ಬ್ರಾಹ್ಮಣ ಸಂಘಕ್ಕೆ ಅಧಿಪತಿಯಾಗಿದ್ದ ಗಂಗಾಧರ ಶಾಸ್ತ್ರಿಯವರ ವಂಶದವರು. ಗೋವಿಂದ ಭಟ್ಟರು ಮಹದಾನಂದದಿಂದ ಚಿದಂಬರ ಶಾಸ್ತ್ರಿ ಮತ್ತವರ ಸಮೂಹವನ್ನು ಬರಮಾಡಿಕೊಂಡು ಅವರಿಗೆ ಬೇಕಾದ ಊಟ ವಸತಿಯನ್ನು ಏರ್ಪಾಟು ಮಾಡಿದರು. ಅತಿಥಿ ಸತ್ಕಾರವಾದ ಬಳಿಕ ವಿಶ್ರಾಂತಿಯಿಂದ ಎಲ್ಲರೂ ಕುಳಿತಿರುವಾಗ ಶಾಸ್ತ್ರಿಗಳು, ಮಹಾತ್ಮನೇ, ತಾವು ಪೂರ್ವದಲ್ಲಿ ತಿಳಿಸಿದಂತೆ ಮಹಾಮಹಿಮಾನ್ವಿತನಾದ ಯುವ ಯೋಗಿ ಪುಂಗವನನ್ನು ದರ್ಶಿಸಿಕೊಳ್ಳಬೇಕೆಂದು ತುಂಬ ಕಾಲದಿಂದ ಪ್ರಯತ್ನಿಸಲಾಗಿ ಈ ಕಾಲಕ್ಕೆ ಬರಲು ಸಾಧ್ಯವಾಯಿತು. ಆ ಸ್ವಾಮಿಯವರನ್ನು, ತಮ್ಮನ್ನು, ಮಹಾಬಲೇಶ್ವರನನ್ನೂ ಕೂಡ ದರ್ಶಿಸುವ ಅವಕಾಶ ಉಂಟಾಗಿದ್ದಕ್ಕೆ ಎಷ್ಟೋ ಸಂತೋಷವಾಗಿದೆ ಎಂದು ವಿನಯದಿಂದ ಕೈಗಳನ್ನು ಜೋಡಿಸಲು ಗೋವಿಂದ ಭಟ್ಟರು, ಮಿತ್ರರೇ, ಶ್ರೀ ಸ್ವಾಮಿಯವರು ಇಲ್ಲಿಂದ ಹೊರಟು 3 ತಿಂಗಳ ಮೇಲಾಯಿತು. ಅವರ ಭೌತಿಕ ದರ್ಶನ ಸಿಗದೆ ನಾನು ಚಿಂತಿಸುತ್ತಿದ್ದೇನೆ. ಎಷ್ಟೋ ಪ್ರಯತ್ನಿಸಲಾಗಿ ಅವರು ಶ್ರೀಶೈಲ ಕ್ಷೇತ್ರದಲ್ಲಿದ್ದಾರೆಂದು ಇತ್ತೀಚೆಗೆ ತಿಳಿಯಿತು ಎಂದ ಕೂಡಲೇ ಶಾಸ್ತ್ರಿಗಳು, ಅಯ್ಯೋ ಜ್ಞಾನೇಶ್ವರನೇ, ಇದೇನು ಪರೀಕ್ಷೆ? ಎಷ್ಟೋ ಶ್ರಮಪಟ್ಟು ಇಲ್ಲಿಗೆ ಬಂದರೂ ಸ್ವಾಮಿಯ ದರ್ಶನವಾಗಲಿಲ್ಲ. ತಂದೆ, ನನ್ನ ಕರ್ತವ್ಯವೇನು ಎಂದು ಚಿಂತಿಸತೊಡಗಿದರು. ಅಷ್ಟೇ ಅಲ್ಲದೆ, ಮಿತ್ರನೇ, ನಿನ್ನ ಮೂಲಕ ಶ್ರೀ ಸ್ವಾಮಿಯು ಅಪರ ದತ್ತಾವತಾರರೆಂದು ತಿಳಿದು ಅವರನ್ನು ದರ್ಶಿಸುವ ಉದ್ದೇಶದಿಂದ ಬರುತ್ತಿರುವಾಗ ಪಂಡರೀಪುರ ಕ್ಷೇತ್ರದ ವೇದ ಪಂಡಿತರಾದ ಪಾಂಡುರಂಗ ವಿಠಲ ಭಟ್ಟರನ್ನು, ಆ ಆಲಯದ ಅರ್ಚಕರಾದ ರಮಾನಂದ ಪೂಜಾರಿಗಳನ್ನು ಇಲ್ಲಿಗೆ ಬರುವಂತೆ ಆಹ್ವಾನಿಸಿದ್ದೇನೆ. ಈಗಲೋ ಆಗಲೋ ಇಲ್ಲಿಗೆ ಬರಬಹುದೆಂದು ಹೇಳುತ್ತಿರುವಾಗಲೇ ಗೋವಿಂದ ಭಟ್ಟರ ಮನೆಯ ಹೊರಗಡೆಯಿಂದ ಯಾರೋ ಕರೆದಂತಾಯಿತು. ಆ ಕಂಠ ಧ್ವನಿಯನ್ನು ಕೇಳಿದೊಡನೆಯೇ ಶಾಸ್ತ್ರಿಗಳು, ಅಗೋ ಅವರೇ ಬಂದುಬಿಟ್ಟರು ಎಂದು ಇಬ್ಬರೂ ಹೊರಗೆ ಬಂದು ಪರಸ್ಪರ ಪರಿಚಯಿಸಿಕೊಂಡು ಒಳಗೆ ಬರುವಂತೆ ಆಹ್ವಾನಿಸಿದರು. ಅವರಿಗೂ ಊಟ ವಸತಿಗಳು ಏರ್ಪಾಡಾಗಿ ರಾತ್ರಿ ಕಳೆಯಿತು. ಮರುದಿನ ಉದಯವೇ ಎಲ್ಲರಿಗೂ ಮಹಾಬಲೇಶ್ವರನ ದರ್ಶನವನ್ನು ಮಾಡಿಸಿ ಗೋವಿಂದ ಭಟ್ಟರು ಕ್ಷೇತ್ರ ಮಹಿಮೆಯನ್ನು ಚೆನ್ನಾಗಿ ವಿವರಿಸಿದರು. ಎಲ್ಲರೂ ಆಲಯ ಮಂಟಪದಲ್ಲಿಯೇ ಕುಳಿತು ಶ್ರೀಪಾದರ ದರ್ಶನದ ಬಗ್ಗೆ ಚರ್ಚಿಸುತ್ತಿದ್ದರು. ಅಷ್ಟರಲ್ಲಿ ಪಾಂಡುರಂಗ ವಿಠಲ ಭಟ್ಟರು, ಮಿತ್ರರೇ, ಶ್ರೀಪಾದರನ್ನು ದರ್ಶಿಸಿ ತೀರ್ಥಯಾತ್ರೆಗಳನ್ನು ಮಾಡಬೇಕೆಂದು ಸಿದ್ಧವಾಗಿ ಬಂದಿದ್ದೇವೆ. ಆದುದರಿಂದ ಯಾತ್ರೆಗಳನ್ನು ಮಾಡುತ್ತಾ ಶ್ರೀಶೈಲಕ್ಕೆ ಹೋಗಿ ಅಲ್ಲಿಯೇ ಸ್ವಾಮಿಯವರನ್ನು ನೋಡೋಣವೆನ್ನಲು ಗೋವಿಂದ ಭಟ್ಟರು, ತುಂಬ ಒಳ್ಳೆಯ ಆಲೋಚನೆ. ಶ್ರೀ ಸ್ವಾಮಿಯವರನ್ನು ದರ್ಶಿಸಬೇಕೆಂದು ನನ್ನ ಮನಸ್ಸು ತುಂಬ ಕಾತುರಗೊಂಡಿದೆ. ಇದು ಹೀಗೆ ನೆರವೇರಬಹುದು. ಇದೆಲ್ಲವೂ ಶ್ರೀಪಾದರ ಅನುಗ್ರಹವೇ. ನಾನು ಒಬ್ಬಂಟಿಗನಾಗಿ ಯಾತ್ರೆಗಳನ್ನು ಮಾಡಲಾರೆನೆಂದು ನಿಮ್ಮೆಲ್ಲರನ್ನೂ ನನ್ನ ಜೊತೆಗಾಗಿ ಕಳುಹಿಸಿದ್ದಾರೆ. ಇದೆಲ್ಲವೂ ಇಷ್ಟು ಕಾಲ ಮಹಾಬಲೇಶ್ವರನನ್ನು ಪ್ರಾರ್ಥಿಸಿದ ಫಲ ಎಂದು ಆನಂದಪಟ್ಟನು. ಜೈ ಮಹಾಬಲೇಶ್ವರ ಎಂದು ನಾಮಸ್ಮರಣೆಯನ್ನು ಮಾಡುತ್ತಾ ಕೈಗಳನ್ನು ಜೋಡಿಸಿದನು. ಕೂಡಲೇ ಚಿದಂಬರ ಶಾಸ್ತ್ರಿಗಳು, ಮಿತ್ರರೇ, ನಮ್ಮೆಲ್ಲರ ಸಂಕಲ್ಪವೂ ಅದೇ. ಅನುಸೂಯಾನಂದನನು ದೇಹಧಾರಿಯಾಗಿ ಅವತರಿಸಿರುವಾಗ ಅವರನ್ನು ನೋಡಿಯೇ ತೀರಬೇಕು. ಆ ದಿವ್ಯ ಪುರುಷನ ದರ್ಶನವನ್ನು ಮಾಡುವುದಕ್ಕೆ ಎಷ್ಟೇ ಕಷ್ಟವಾದರೂ ವ್ಯಯವಾದರೂ ನಾವು ಹಿಂಜರಿಯಬಾರದು ಎಂದು ಹೇಳಿದರು. ಶ್ರೀ ರಮಾನಂದ ಪೂಜಾರಿಗಳು ಶ್ರೀ ಸ್ವಾಮಿಯವರ ದರ್ಶನವನ್ನು ಮಾಡಬೇಕೆಂದು ಸಂಕಲ್ಪಿಸಿರುವುದು ತುಂಬ ಸಂತೋಷದ ವಿಷಯ. ಅದು ಮಹಾದಿವ್ಯ ಕ್ಷೇತ್ರ. ದಕ್ಷಿಣ ಭಾರತದಲ್ಲಿ ನಲ್ಲಮಲ್ಲ ಕಾಡಿನ ಮಧ್ಯೆ ಶ್ರೀಶೈಲವೆಂಬ ಪರ್ವತವಿದೆ. ಅಲ್ಲಿ ಶಿವನು ಜ್ಯೋತಿರ್ಲಿಂಗವಾಗಿ ವಿರಾಜಿಸುತ್ತಿದ್ದಾನೆ. ಅಷ್ಟಾದಶ ಪೀಠಗಳಲ್ಲೊಂದಾದ ಶ್ರೀ ಭ್ರಮರಾಂಬಿಕಾ ಶಕ್ತಿಪೀಠವು ಅಲ್ಲಿ ನೆಲೆಸಿದೆ. ಕೃಷ್ಣಾ ನದಿಯು ಅಲ್ಲಿ ಪಾತಾಳ ಗಂಗಾ ಎಂಬ ಹೆಸರಿನಿಂದ ಪ್ರವಹಿಸುತ್ತಾ ಎಲ್ಲರನ್ನೂ ಪಾಪ ಮುಕ್ತರನ್ನಾಗಿ ಮಾಡುತ್ತಿದೆ. ಅಂತಹ ಪವಿತ್ರವಾದ ಕ್ಷೇತ್ರದಲ್ಲಿ ಎಷ್ಟೋ ಮಂದಿ ಮುನಿಗಳು, ಮಹರ್ಷಿಗಳು ತಮ್ಮ ತಪಶಕ್ತಿಯನ್ನೆಲ್ಲ ಧಾರೆ ಎರೆದು
ಆ ಕ್ಷೇತ್ರ ದರ್ಶನದೊಂದಿಗೆ ಪಾಪಿಗಳು ಪರಿಶುದ್ಧರಾಗುವಂತೆ ಸಂಕಲ್ಪಿಸಿದ್ದಾರೆ. ಆದುದರಿಂದಲೇ ಶ್ರೀಶೈಲ ಶಿಖರಂ ದೃಷ್ಟ್ವಾಂ ಪುನರ್ಜನ್ಮ ನ ವಿದ್ಯತೆ. ಶ್ರೀಶೈಲ ಶಿಖರವನ್ನು ನೋಡಿದವರಿಗೆ ಪುನರ್ಜನ್ಮವಿರುವುದಿಲ್ಲ ಎಂದು ಹೇಳುತ್ತಾರೆ. ಶ್ರೀಪಾದರು ಕೂಡ ಆ ಕ್ಷೇತ್ರದಲ್ಲಿ ನೆಲೆಸಿ ತಪಸ್ಸು ಮಾಡಿ ಅದರ ಪವಿತ್ರತೆಯನ್ನು ಹೆಚ್ಚಿಸಲು ಅಲ್ಲಿಗೆ ಸೇರಿರುತ್ತಾರೆ. ಆದುದರಿಂದ ನಾವೆಲ್ಲರೂ ಶ್ರೀಶೈಲ ಯಾತ್ರೆಯನ್ನು ಮಾಡೋಣವೆಂದು ಹೇಳಿದರು. ಭಕ್ತರೆಲ್ಲರ ಶ್ರೀಶೈಲ ಯಾತ್ರೆ. ಮರುದಿನವೇ ಎಲ್ಲರೊಂದಿಗೆ ಗೋವಿಂದ ಭಟ್ಟರು ಯಾತ್ರೆಯನ್ನು ಪ್ರಾರಂಭಿಸಿದರು. ದಾರಿಯಲ್ಲಿ ಸಿಗುವ ದಿವ್ಯಕ್ಷೇತ್ರಗಳನ್ನು ದರ್ಶಿಸುತ್ತಾ ಶ್ರೀಶೈಲವನ್ನು ಸೇರಿದರು. ಎಲ್ಲರೂ ಪಾತಾಳ ಗಂಗೆಯಲ್ಲಿ ಮಿಂದು ಮಲ್ಲಿಕಾರ್ಜುನ ಸ್ವಾಮಿಯನ್ನು, ಭ್ರಮರಾಂಬಿಕಾ ಮಾತೆಯನ್ನು ದರ್ಶಿಸಿಕೊಂಡರು. ಅಲ್ಲಿನ ಪೂಜಾರಿಗಳಿಗೆ ಶ್ರೀಪಾದ ಸ್ವಾಮಿಯ ಲಕ್ಷಣಗಳನ್ನು ತಿಳಿಸಿ ಅಂತಹ ಸ್ವಾಮಿಗಳ ಬಗ್ಗೆ ವಿಚಾರಿಸಲು ಅಂತಹ ಚಿಕ್ಕ ವಯಸ್ಸಿನ ತಪಸ್ವಿಯೊಬ್ಬರು ಗೋಕರ್ಣದಿಂದ ಬಂದು ಸುಮಾರು 4 ತಿಂಗಳುಗಳ ಕಾಲ ಇಲ್ಲಿಯೇ ಇದ್ದರು. ಅವರು ಯಾರೊಡನೆಯೂ ಹೆಚ್ಚಿಗೆ ಮಾತನಾಡುತ್ತಿರಲಿಲ್ಲ. ಧ್ಯಾನ, ಜಪ, ತಪಗಳನ್ನು ಮಾಡಿಕೊಳ್ಳುತ್ತಿದ್ದರು. ಇತ್ತೀಚೆಗಷ್ಟೇ ಇಲ್ಲಿಂದ ಬೇರೆ ತಪೋಭೂಮಿಗೆ ಹೊರಟರೆಂದು ತಿಳಿಯಿತು ಎಂದು ಹೇಳಿದರು. ಆದರೆ ಶ್ರೀಪಾದರು ಹೊರಡುವುದಕ್ಕೆ ಮೊದಲು ಕೃಷ್ಣಾ ನದಿಯ ಮಧ್ಯದಲ್ಲಿ ಪುರಾಣ ಕಾಲದಿಂದ ಮಹಾತ್ಮರು, ಋಷಿಗಳು ತಪಸ್ಸು ಮಾಡಿಕೊಂಡಿರುವ ಕುರುವಪುರವೆಂಬ ಪುಣ್ಯ ಭೂಮಿ ಇದೆಯೆಂದು, ಅವರಿಗಲ್ಲಿ ತಪಸ್ಸಿಗೆ ಅನುಕೂಲವಾಗಿರುತ್ತದೆ ಎಂದು ಅಲ್ಲಿಗೆ ಹೊರಟು ಹೋಗುತ್ತಿದ್ದೇವೆಂದು ತಮ್ಮ ಜೊತೆಯಲ್ಲಿರುತ್ತಿದ್ದ ಒಬ್ಬ ಸಾಧುವಿನೊಂದಿಗೆ ಹೇಳಿದ್ದಾರೆ. ನೀವು ಅವರನ್ನು ವಿಚಾರಿಸಿ ಮಾರ್ಗವನ್ನು ತಿಳಿದುಕೊಂಡು ಹೊರಡಿರಿ ಎಂದು ಹೇಳಿದರು. ಆ ಪೂಜಾರಿಗಳು ಈ ಯಾತ್ರಿಕರೆಲ್ಲರನ್ನೂ ಚೆನ್ನಾಗಿ ಆದರಿಸಿ ಬೇಕಾದ ಊಟ ವಸತಿಯನ್ನು ಏರ್ಪಡಿಸಿದರು. ಶ್ರೀಪಾದ ವಲ್ಲಭರೇ ನಮಗೆ ಮಾರ್ಗದರ್ಶನವನ್ನು ಮಾಡುತ್ತಾರೆ. ಏಕೆಂದರೆ ಅವರನ್ನು ದರ್ಶಿಸಬೇಕೆಂಬ ಸಂಪೂರ್ಣ ಆಕಾಂಕ್ಷೆಯಿಂದ ಬಂದಿದ್ದೇವೆ. ಸರ್ವಜ್ಞರಾದ ಆ ಸ್ವಾಮಿಯ ಸಂಕಲ್ಪವಿಲ್ಲದೆ ನಾವಿಷ್ಟು ದೂರ ಬರಲು ಸಾಧ್ಯವಿಲ್ಲವೆಂದು ಗೋವಿಂದ ಭಟ್ಟರು ಮತ್ತು ಮಿತ್ರರು ದೃಢ ನಿಶ್ಚಯವನ್ನು ಮಾಡಿಕೊಂಡರು. ಆ ಸಾಧುವನ್ನು ವಿಚಾರಿಸಲಾಗಿ ಕೃಷ್ಣಾ ನದಿಯು ಯಾವ ದಿಕ್ಕಿನಿಂದ ಬರುತ್ತಿದೆಯೋ ಆ ದಿಕ್ಕಿನೆಡೆಗೆ ಹೋಗಬೇಕೆಂದು ತಿಳಿಯಿತು. ಹಾಗೂ ಶ್ರೀಪಾದರು ವಿವರಿಸಿದ ನಿವೃತ್ತಿ ಸಂಗಮದ ಬಗ್ಗೆಯೂ ತಿಳಿದುಕೊಂಡರು. ಶ್ರೀಪಾದರ ಸ್ಮರಣೆ ಮಾತ್ರದಿಂದ ಅವರಿಗೆ ಯಾರೋ ಒಬ್ಬರು ದಾರಿಯನ್ನು ತೋರಿಸುತ್ತಿದ್ದರು. ದೈವ ದರ್ಶನವನ್ನಾಗಲಿ ಗುರುದರ್ಶನವನ್ನಾಗಲಿ ಮನಸ್ಫೂರ್ತಿಯಾಗಿ ಬಯಸುವವರು ಶ್ರದ್ಧೆ, ಭಕ್ತಿ, ನಂಬಿಕೆಗಳಿಂದ, ತೀವ್ರವಾದ ಆರ್ತಿಯಿಂದ, ದೃಢವಾದ ಸಂಕಲ್ಪದಿಂದ ಪ್ರಯತ್ನಿಸಿದರೆ ಆಯಾ ದೇವತೆಗಳು, ಗುರುಗಳು ಅದೃಶ್ಯ ರೂಪದಲ್ಲಿರುತ್ತಾ ದಾರಿಯನ್ನು ತೋರಿಸುವರು. ಅವರಿಗೆ ದರ್ಶನವನ್ನು ಅನುಗ್ರಹಿಸುವರು. ಆಗಲೇ ಅವರಿಗೆ ದೇವರಾಗಲಿ ಗುರುಗಳಾಗಲಿ ವಿಶ್ವರೂಪರಾಗಿ ವಿಶ್ವವೆಲ್ಲವೂ ತಾವೇ ಎಂಬ ಸತ್ಯವು ಅರಿವಾಗುತ್ತದೆ. ಈ ವಿಧವಾಗಿ ಶ್ರೀಪಾದರ ದರ್ಶನಾಕಾಂಕ್ಷಿಗಳಾಗಿ ಅವರೆಲ್ಲರೂ ಸ್ವಾಮಿಯವರ ನಾಮಸ್ಮರಣೆಯೊಂದಿಗೆ 3 ದಿನಗಳನ್ನು ಶ್ರೀಶೈಲದಲ್ಲಿ ಕಳೆದರು. ಶ್ರೀಪಾದರ ಮಹಾತ್ಮೆಯ ಬಗ್ಗೆ ಸ್ಥಳೀಯರಿಗೆ ತಿಳಿಸಿದರು. ಅವರು ಇಂತಹ ಶ್ರೇಷ್ಠ ಮಹಿಮಾನ್ವಿತರೆಂದು ನಮಗೆ ತಿಳಿಯಲಿಲ್ಲವೆಂದು ಆಶ್ಚರ್ಯಪಟ್ಟರು. ಅಲ್ಲಿನ ಆ ಸಾಧುವಿಗೂ ಪೂಜಾರಿಗಳಿಗೂ ವಿದಾಯವನ್ನು ಹೇಳಿ ಅಲ್ಲಿಂದ ಹೊರಟರು. ಬೆಳಗ್ಗಿನ ಜಾವವೇ ಮಾರ್ಗ ಮಧ್ಯದಲ್ಲಿ ದರ್ಶನೀಯ ಕ್ಷೇತ್ರವಾದ ಶ್ರೀ ಉಮಾಮಹೇಶ್ವರಂನಲ್ಲಿ 1 ದಿನವಿದ್ದರು. ಉಮಾಮಹೇಶ್ವರನನ್ನು ದರ್ಶಿಸಿಕೊಂಡು ತಮ್ಮ ಯಾತ್ರೆಯು ಚೆನ್ನಾಗಿ ಸಾಗಬೇಕೆಂದು ಗುರುದರ್ಶನವಾಗುವಂತೆ ಅನುಗ್ರಹಿಸೆಂದು ಪ್ರಾರ್ಥಿಸಿ ಅಲ್ಲಿಂದ ಹೊರಟು ನಡೆದು ಅಷ್ಟಾದಶ ಪೀಠಗಳಲ್ಲೊಂದಾದ ಆಲಂಪುರಂ ಎಂಬ ಕ್ಷೇತ್ರವನ್ನು ಸೇರಿಕೊಂಡರು. ಅಲ್ಲಿನ ಪರಮ ಪಾವನವಾದ ತುಂಗಭದ್ರಾ ನದಿಯಲ್ಲಿ ಸ್ನಾನಾದಿ ಅನುಷ್ಠಾನಗಳನ್ನು ಮಾಡಿದರು. ಅಲ್ಲಿರುವ ಸ್ವಾಮಿಯವರ ಹೆಸರು ಬಾಲಸುಬ್ರಹ್ಮಣ್ಯೇಶ್ವರ, ಅಮ್ಮನವರ ಹೆಸರು ಜೋಗುಳಾಂಬ. ಆ ದಿವ್ಯ ಮೂರ್ತಿಗಳು ಭಕ್ತರು ಬೇಡುವ ವರಗಳನ್ನು ಕೊಡುತ್ತಾರೆಂದು
ಆ ಪೂಜಾರಿಗಳು ಹೇಳಲು ಗೋವಿಂದ ಭಟ್ಟರು ಮಿತ್ರ ಬೃಂದದೊಂದಿಗೆ ಗುರುದರ್ಶನವೆಂಬ ಕೋರಿಕೆ ಇರುವುದರಿಂದ ಎಲ್ಲರೂ ಪ್ರಶಾಂತ ಮನಸ್ಸಿನಿಂದ ತಮ್ಮ ಕೋರಿಕೆಯು ಯಾತ್ರೆಯು ಸಫಲವಾಗಬೇಕೆಂದು ಆ ದೇವರುಗಳನ್ನು ಬೇಡಿಕೊಂಡರು. ಅಲ್ಲಿಂದ ಹೊರಟು ಕೃಷ್ಣ ಭೀಮಾ ನದಿಗಳ ಸಂಗಮ ಸ್ಥಾನವಾದ ನಿವೃತ್ತಿ ಸಂಗಮವನ್ನು ಸೇರಿ ಅಲ್ಲಿ ಶ್ರೀಪಾದರನ್ನು ಸ್ಮರಿಸಿಕೊಳ್ಳುತ್ತಾ ಸ್ನಾನಾದಿ ಅನುಷ್ಠಾನಗಳನ್ನು ಮಾಡಿ ತಮ್ಮ ಕುರುವಪುರ ಯಾತ್ರೆಯು ನಿರ್ವಿಘ್ನವಾಗಿ ಸಾಗಿ ಗುರುದರ್ಶನವಾಗಲೆಂದು ಅನುಗ್ರಹಿಸುವಂತೆ ಮತ್ತೆ ಮತ್ತೆ ಪ್ರಾರ್ಥಿಸಿಕೊಂಡರು. ನಂತರ ಪ್ರಯಾಣವನ್ನು ಬೆಳೆಸಿ ಮಾರ್ಗಶಿರ ಶುದ್ಧ ದಶಮಿಗೆ ಕೃಷ್ಣಾ ನದಿಯ ತೀರದಲ್ಲಿರುವ ಪಂಚದೇವ ಪಹಾಡೆಂಬ ಗ್ರಾಮವನ್ನು ಸೇರಿಕೊಂಡರು. ಮಹಾತ್ಮರು ಸಾಧಕರೂ ಆದ ಅವರನ್ನು ಕಂಡ ಆ ಗ್ರಾಮಸ್ಥರಿಗೆ ಆಶ್ಚರ್ಯವೂ ಆನಂದವೂ ಉಂಟಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದರು. ಆ ಯಾತ್ರಿಕರಿಗೆ ಸಮಯೋಚಿತ ಸತ್ಕಾರಗಳನ್ನು ಮಾಡಿದ ನಂತರ ಆ ಗ್ರಾಮಸ್ಥರೆಲ್ಲರೂ ಅವರನ್ನು ಕುರಿತು, ಸ್ವಾಮಿಗಳೇ, ತಾವು ಬಹುದೂರ ಪ್ರಯಾಣಿಸಿ ಬಂದಿರುವಂತೆ ಕಾಣುತ್ತಿದೆ. ಈ ಪ್ರಯಾಣದ ವಿಶೇಷಗಳನ್ನು ದಯವಿಟ್ಟು ವಿವರಿಸಿರಿ ಎಂದು ಕೋರಿದರು. ಆಗ ಗೋವಿಂದ ಭಟ್ಟರು ಅವರೊಡನೆ ತಾವು ಗುರುದರ್ಶನಾಕಾಂಕ್ಷಿಗಳಾಗಿ ಹೊರಟ ದಿನದಿಂದ ಇಲ್ಲಿಗೆ ಸೇರುವವರೆಗೂ ನಡೆದ ವೃತ್ತಾಂತವೆಲ್ಲವನ್ನು ಸವಿಸ್ತಾರವಾಗಿ ವಿವರಿಸಿ, ಏನೇ ಆಗಲಿ ನಮ್ಮ ಸಂಕಲ್ಪಕ್ಕೆ ಶ್ರೀಪಾದರ ಸಂಕಲ್ಪ ಮತ್ತು ಅನುಗ್ರಹಗಳು ಜೊತೆಯಾಗಿರುವುದರಿಂದಲೇ ನಾವಿಂದು ಇಲ್ಲಿಗೆ ಬಂದು ಸೇರಿಕೊಂಡಿದ್ದೇವೆ ಎಂದು ಹೇಳಿದರು. ಆ ಗ್ರಾಮಸ್ಥರಿಗೆ ಶ್ರೀಪಾದರ ಮಹತ್ವದ ಬಗ್ಗೆ ಸ್ವಲ್ಪ ಸ್ವಲ್ಪ ಅರ್ಥವಾಗತೊಡಗಿತು. ಇವರ ಮೂಲಕ ಶ್ರೀಪಾದರ ದಿವ್ಯತ್ವವು ಅವರಿಗೆ ಚೆನ್ನಾಗಿ ತಿಳಿಯಿತು. ನಂತರ ಆ ಯಾತ್ರಿಕರು ಗ್ರಾಮಸ್ಥರನ್ನು ಕುರಿತು, ನಮ್ಮನ್ನು ನಾಳೆಯ ಸೂರ್ಯೋದಯಕ್ಕೆ ಮೊದಲೇ ನದಿಯನ್ನು ದಾಟಿಸಿದರೆ ಶ್ರೀಪಾದರ ದರ್ಶನವನ್ನು ಮಾಡಿಕೊಳ್ಳುವೆವು. ನಾಳೆ ಮಹಾಪರ್ವ ದಿನವಾದ ವೈಕುಂಠ ಏಕಾದಶಿ. ಇಷ್ಟು ದೂರ ಬಂದಿದ್ದೇವೆ. ಅವರ ದರ್ಶನವಾಗುವವರೆಗೂ ನಮಗೆ ನೆಮ್ಮದಿಯಿಲ್ಲ ಎಂದರು. ಅದಕ್ಕೆ ಆ ಗ್ರಾಮಸ್ಥರು, ಮಹಾನುಭಾವರೇ, ನೀವು ನದಿಯನ್ನು ದಾಟಿ ಅಲ್ಲಿಗೆ ಹೋಗಬೇಕಾಗಿಲ್ಲ. ಆ ಸ್ವಾಮಿಯವರೇ ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ನಾವಿರುವ ಕಡೆಗೆ ಬಂದು ಸ್ನಾನ, ಜಪ, ತಪ, ಸೂರ್ಯ ನಮಸ್ಕಾರ ಇನ್ನೂ ಏನೇನನ್ನು ಮಾಡುತ್ತಿರುತ್ತಾರೆ. ನೀವು ಅವರನ್ನು ಇಲ್ಲಿಯೇ ನೋಡಬಹುದು ಎಂದು ಹೇಳಿದರು. ಇದನ್ನು ತಿಳಿದು ಆ ಯಾತ್ರಿಕರೆಲ್ಲರಿಗೂ ಇನ್ನೂ ಸಂತೋಷವಾಯಿತು. ಗೋವಿಂದ ಭಟ್ಟರು ಆಶ್ಚರ್ಯದಿಂದ, ಏನೀ ಸ್ವಾಮಿಯವರ ಭಕ್ತವಾತ್ಸಲ್ಯ, ನಮಗೆ ಇಲ್ಲೇ ದರ್ಶನವನ್ನು ನೀಡುವರೆ? ಆ ಅವ್ಯಾಜ ಕರುಣಾಮೂರ್ತಿಯನ್ನು ಏನೆಂದು ಹೊಗಳಬಲ್ಲೆವು ಎಂದು ಆ ಸ್ವಾಮಿಯವರ ದಯಾರ್ದ್ರ ಹೃದಯದ ಬಗ್ಗೆ ತಮ್ಮ ಮಿತ್ರರಿಗೆ ಅಭಿವರ್ಣಿಸಿದರು. ಆಗ ಅವರೆಲ್ಲರೂ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಆ ಸ್ವಾಮಿಯ ಮಹಿಮಾ ವಿಶೇಷಗಳನ್ನು ಚರ್ಚಿಸುತ್ತಾ ಬೆಳಗ್ಗಿನ ಜಾವದವರೆಗೂ ಕಾಲಕ್ಷೇಪವನ್ನು ಮಾಡಿದರು. ನಂತರ ಆ ಸ್ವಾಮಿಯವರನ್ನು ಧ್ಯಾನಿಸಿಕೊಳ್ಳುತ್ತಾ ಬೇಗನೆ ಎದ್ದು ಸ್ನಾನ, ಸಂಧ್ಯಾದಿ ಅನುಷ್ಠಾನಗಳನ್ನು ಪೂರ್ತಿ ಮಾಡಿಕೊಂಡು ಅತ್ಯಂತಾಸಕ್ತಿಯಿಂದ ಆ ಗ್ರಾಮಸ್ಥರ ಸಹಾಯದೊಂದಿಗೆ ಶ್ರೀಪಾದ ನಾಮಸ್ಮರಣೆಯನ್ನು ಮಾಡುತ್ತಾ ಅವರೆಲ್ಲರೂ ಶ್ರೀಪಾದರ ದರ್ಶನಕ್ಕೆ ಹೊರಟರು. ಅವರ ಶ್ರದ್ಧೆ ಭಕ್ತಿಗಳಿಗನುಸಾರವಾಗಿ ಶ್ರೀಪಾದರು ಅನುಗ್ರಹಿಸಿದ ವಿಧಾನವೇ ಈ ಮೊದಲು ನಿಮಗೆ ತಿಳಿಸಿದ ದಿವ್ಯ ದರ್ಶನ ಎಂದು ಶ್ರೀ ಬಾಬಾಜಿಯವರು ಹೇಳಿದರು. ಇಲ್ಲಿಗೆ 4ನೇ ಅಧ್ಯಾಯವು ಸಮಾಪ್ತಿಯಾಯಿತು. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ.